ತೋಟದಲ್ಲಿ ರೌಂಡ್ ಹೊಡಿಬೇಕಾದ್ರೆ ತುಂಬ ಕೆಸುವಿನ ಎಲೆ ಬೆಳೆದಿರೋದು ನೋಡಿದೆ. ಅದಕ್ಕೆ ಇವತ್ತು ಕೆಸುವಿನ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ ನೋಡಿ. ತುಂಬ ಸುಳಿ ಬಂದಿರೋ ಎಲೆನ ಕಿತ್ಕೋಬೇಕು ಈ ಥರ ನೋಡಿ. ನಿಮಗೆ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋದು ಸುಳಿ ಬಂದಿರೋ ಎಲೆ ಮಾತ್ರ. ಈ ಅರಳಿರೋ ಎಲೆಯಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ಸುಳಿ ಇದೆಯಲ್ಲ, ಇದನ್ನು ಕಿತ್ಕೋಬೇಕು. ಇಲ್ಲೊಂದಿದೆ. ಸದ್ಯಕ್ಕೆ ಇಲ್ಲಿ ಎಲೆ ಮೇಲೆ ಇಟ್ಕೊಂಡ್ಬಿಡೋಣ. ಬೆಳಗಿಂದ ಕುಯ್ದು ಇಷ್ಟೊಂದು ಎಲೆ ಸಿಕ್ಕಿದೆ, ಸಾಕು ಮಧ್ಯಾಹ್ನಕ್ಕೆ ಸಾಂಬಾರಕ್ಕೆ. ಮೊದಲಿಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದರದ್ದು ಸಿಪ್ಪೆ ಇದೆ ನೋಡಿ, ಈ ಥರ ಕಿತ್ಕೋಬೇಕು ಇದ್ರದ್ದು ಸಿಪ್ಪೆನ. ಇದನ್ನು ತುಂಬ ಹೊತ್ತು ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗಿ ಕಪ್ಪಗಾಗ್ಬಿಡುತ್ತೆ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಸೊಪ್ಪನ್ನು. ಆಮೇಲೆ ರೌಂಡಾಗಿ ಕಟ್ ಮಾಡ್ಕೊಂಬಿಡೋಣ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ಈ ಥರ ರೌಂಡಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ನೋಡಿ ನೀಟಾಗಿ ಕಟ್ ಆಗಿದೆ. ಇದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಬಿಡೋಣ ಸಣ್ಣದಾಗಿ. ಇದ್ರ ಜೊತೆಗೆ ಟೊಮೆಟೊ ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಬಿಡೋಣ. ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ತಗೊಂಡ್ಬಿಡೋಣ. ಇದು ಹಲಸಿನ ಬೀಜ ನೀವು ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದನ್ನು ಬೆಂಕಿಲಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಒಂದು ರೌಂಡು. ಆಮೇಲೆ ಮೆಣಸಿನ್ಕಾಯಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ ಉದ್ದಕ್ಕೆ. ಖಾರ ಇದ್ದಷ್ಟು ಒಳ್ಳೆಯದು. ಈ ಮಳೆಗಾಲದಲ್ಲಿ ಬೆಂಕಿ ಅಂಟಿಸೋದೇ ಒಂದು ದೊಡ್ಡ ಕೆಲಸ. ಹೆಂಗೋ ಕಷ್ಟಪಟ್ಟು ಬೆಂಕಿ ಅಂಟಿಸಿದ್ರೆ ಚೆನ್ನಾಗಿ ಉರಿತಾ ಇದೆ ನೋಡಿ. ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ಕಟ್ ಮಾಡಿರೋ ಐಟಮನ್ನು ಹಾಕೊಂಬಿಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ.
ಆಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಕೆಸುವಿನ ಎಲೆನ ಹಾಕೊಂಡ್ಬಿಡೋಣ. ಮಳೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ, ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ಕೆಸುವಿನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮೆಣಸಿನ ಪುಡಿ, ಸಾಂಬಾರು ಪುಡಿ, ಯಾವುದೆಲ್ಲ ಮಸಾಲೆ ಪುಡಿ ಬೇಕು ಅದೆಲ್ಲ ಹಾಕ್ಕೊಂಬಿಡಿ. ನಿಮಗೆ ಟೇಸ್ಟ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಂಬಿಟ್ರೆ ಒಳ್ಳೆಯದು. ಮಸಾಲೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಆಮೇಲೆ ಸ್ವಲ್ಪ ನೀರು ಬೇಯೋಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಹಾಕಿ ಇಡಬೇಡಿ. ಅದ್ರ ಪಾಡಿಗೆ ಅದು ಬೇಯಲಿ. ಸೊಪ್ಪೇನು ಜಾಸ್ತಿ ಬೇಯೋದು ಬೇಕಾಗಿಲ್ಲ, ಒಂದು 10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಫಸ್ಟ್ ಕ್ಲಾಸಾಗಿ ಬೆಂದಿದೆ, ಬೇಯ್ತಾ ಇದೆ. ಒಂದು ಸ್ವಲ್ಪ ಒಂದು 10 ನಿಮಿಷ ಇಟ್ಕೊಂಬಿಡೋಣ. ಫೈನಲ್ ಆಗಿ ನಿಂಬೆಹಣ್ಣು ರಸ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲ್ ಟಚ್ ಅದು ನಿಂಬೆಹಣ್ಣು ರಸ ಹಾಕ್ಕೊಂಡು ನೋಡಿ ನೀಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.